ಸರ್ ಅವರಂತೆಯೇ ಎಷ್ಟೋ ಜನ ನಂಬಿದ್ದಾರೆ ಈ ಟನಲ್ ಅನ್ನೋದು ಮೇ ನಾಟ್ ಬಿ ದಿ ಓನ್ಲಿ ಸೊಲ್ಯೂಷನ್. ಮಾಸ್ ರ್ಯಾಪಿಡ್ ಟ್ರಾನ್ಸಿಟ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನು ನಾವು ತರಬೇಕು. ನೀವು ಟನಲ್ ಅಂತ ಮಾಡ್ತಿದ್ದೀರಿ ಮತ್ತೆ ಲಾಲ್ಬಾಗ್ ಕೆಳಗಡೆ ಹೋಗ್ತಿರೋದು ಇಟ್ಸ್ ಅನ್ ಅದರ್ ಇಶ್ಯೂ ಆಲ್ ಟುಗೆದರ್ ಸರ್, ಹಿಸ್ಟ್ರಿ ಆ್ಯಂಡ್ ಎಕಾಲಜಿ ಆ್ಯಂಡ್ ಎವ್ರಿಥಿಂಗ್ ಎಲ್ಸ್. ಬಟ್ ಇದ್ರ ಬಗ್ಗೆ ವಾಟ್ ಈಸ್ ಯುವರ್ ಕಮ್ ಬ್ಯಾಕ್ ಟು ದಿಸ್ ಸರ್? ಅಂದರೆ ಟನಲ್ ಅನ್ನೋದು ಇಟ್ ಮೇ ನಾಟ್ ಬಿ ಅ ಸೊಲ್ಯೂಷನ್. ಅಂದರೆ ಇದು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಆಗ್ಲಿಕ್ಕಿಲ್ಲ, ಅಥವಾ ಇದು ಶ್ರೀಮಂತರಿಗೆ ಮಾತ್ರ ಉಪಯೋಗಕ್ಕೆ ಬರುತ್ತೆ. ಏನು ಹೇಳ್ತೀರಿ ಸರ್? ಇದು ಯಾರಾದರೂ ಟನಲ್ಲು ಎಲ್ಲ ಸಮಸ್ಯೆಗೆ ಪರಿಹಾರ ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಥವಾ ಸರ್ಕಾರ ಆ ಥರ ತಿಳ್ಕೊಂಡಿದೆ ಅಂತ ಅಂದರೆ ಅವ್ರಿಗೆ ಕಾಮಾಲೆ ರೋಗ ಇದೆ. ಯಾಕಂದರೆ ಅವರಿಗೆಲ್ಲ ನೋಡಿದ್ದೆಲ್ಲ ಹಳದಿಯಾಗಿಯೇ ಕಾಣುತ್ತೆ. ನಾವು ಅಷ್ಟು ಮೂರ್ಖರು ಅಲ್ಲ, ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರೋರು ಅಲ್ಲ. ನಾವು ಏನು ಹೇಳ್ತಾ ಇದ್ದೀವಿ, 1.5-2 ವರ್ಷದಲ್ಲಿ 170 ಕಿಲೋಮೀಟ್ರಿಗೆ ಮೆಟ್ರೋನ ಎಕ್ಸ್ಟೆಂಡ್ ಮಾಡ್ತೀವಿ. ಅದಾದಮೇಲೆ 250 ಕಿಲೋಮೀಟ್ರಿಗೆ ಎಕ್ಸ್ಟೆಂಡ್ ಮಾಡ್ತೀವಿ ಮೆಟ್ರೋನ. ರೈಟ್? ಇವತ್ತು ಕೂಡ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಮೆಟ್ರೋ ನೆಟ್ವರ್ಕು ಬೆಂಗಳೂರಲ್ಲಿ ಇದೆ ಆ್ಯಂಡ್ ವಿ ವಿಲ್ ಕಂಟಿನ್ಯೂ ಟು ಮೇಂಟೈನ್. 250 ಕಿಲೋಮೀಟ್ರ್ ಅಲ್ಲ, ಲಾಂಗ್ ಟರ್ಮಲ್ಲಿ ಅದನ್ನು ಇನ್ನೂ ನಾವು ಸಬರ್ಬನ್ ರೈಲು ಎಲ್ಲ ಲಿಂಕ್ ಮಾಡಿ 500 ಕಿಲೋಮೀಟ್ರ್ವರೆಗೂ ಸಬರ್ಬನ್ ರೈಲು ಮೆಟ್ರೋ ಎಲ್ಲ ಇಂಟೆಗ್ರೇಟ್ ಮಾಡಿ 500 ಕಿಲೋಮೀಟರ್ ನೆಟ್ವರ್ಕ್ ಇರಬೇಕು. ಆ ಲೆವೆಲ್ಗೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೇವೆ, ಪ್ಲ್ಯಾನ್ ಮಾಡಿದ್ದೇವೆ. ಆಗುತ್ತೆ. 5 ವರ್ಷ ಆಗ್ಬೋದು, 8 ವರ್ಷ ಆಗ್ಬೋದು, ಆಗುತ್ತೆ. ಅದು ನೀವು ಮೆಟ್ರೋನ ಓವರ್ನೈಟು ಕೂಡ ಮಾಡೋಕ್ಕೆ ಆಗೋದಿಲ್ಲ. ರೈಟ್? ನಿಮ್ಮ ವಿಶ್ ಲಿಸ್ಟ್ ಇರ್ಬೋದು. ಸೊ ಮೆಟ್ರೋನ 170 ಕಿಲೋಮೀಟ್ರಿಗೆ ಎಕ್ಸ್ಟೆಂಡ್ ಮಾಡ್ತೇವೆ, 148 ಕಿಲೋಮೀಟರ್ ಸಬರ್ಬನ್ ರೈಲನ್ನು ಮಾಡ್ತೇವೆ. ಬಸ್ಸುಗಳು 4,000 ಸಾವಿರ ಎಕ್ಸ್ಟ್ರಾ ಬಸ್ಸುಗಳನ್ನ ಹಾಕ್ತೇವೆ ಬೆಂಗಳೂರಲ್ಲಿ. ಇವೆಲ್ಲ ಮಾಡಿನೂ ಕೂಡ 1.5 ಕೋಟಿ ವೆಹಿಕಲ್ಸ್ ಇದೆಯಲ್ಲ, ಏನು ಮಾಡ್ತೀರಾ ಹೇಳಿ? ಬೇರೆ ನಗರಗಳಲ್ಲಿ ಆಮೇಲೆ ಜನ ಬೇರೆ ಕಮ್ಮಿ ಆಗಿಲ್ಲ ಸರ್. ಬೆಂಗಳೂರು ನೋಡಿ, ಬೆಂಗಳೂರು ಇಡೀ ಪ್ರಪಂಚದಲ್ಲಿ ಚೈನಾ ಬಿಟ್ಟರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಇನ್ ಲಾಸ್ಟ್ 25 ಇಯರ್ಸ್ ಇಸ್ ಬೆಂಗಳೂರು. ರಿಪೀಟ್ ಮಾಡ್ತೇನೆ, ಅರ್ಥ ಮಾಡ್ಕೊಳ್ಬೇಕು ನಾವೆಲ್ಲರೂ ಕೂಡ. ಸುಮ್ಮನೆ ಥಿಯರಿ ಮಾತಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ, ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಕೊಡಬೇಕು. ಇಡೀ ಪ್ರಪಂಚದಲ್ಲಿ ಚೈನಾ ಬಿಟ್ಟರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ 25 ವರ್ಷದಲ್ಲಿ ಬಾಂಬೆ ಅಲ್ಲ, ಡೆಲ್ಲಿ ಅಲ್ಲ, ಜಕಾರ್ತಾ ಅಲ್ಲ, ಅದು ಬೆಂಗಳೂರು. ಅಂದರೆ ಗ್ರೋಯಿಂಗ್ ಅಂದರೆ ನೀವು ಪಾಪ್ಯುಲೇಷನ್ ವೆಹಿಕಲ್ಸ್ ಆ್ಯಂಡ್ ಈ ವೆಹಿಕಲ್ ನಂಬರು ಬೆಂಗಳೂರಲ್ಲಿರೋಷ್ಟು ವೆಹಿಕಲ್ಸು ಬಾಂಬೆಯಲ್ಲೂ ಇಲ್ಲ, ಡೆಲ್ಲಿಯಲ್ಲೂ ಇಲ್ಲ, ಇನ್ನು ಬೇರೆ ಮೆಡ್ರಾಸು, ಕಲ್ಕಟ್ಟ, ಹೈದರಾಬಾದ್ ಬಿಟ್ಬಿಡಿ, ಭಾಳ ದೂರಕ್ಕೆ ಉಳಿದೋಗಿದ್ದಾವೆ. ಸೊ ಇಲ್ಲಿ ಅಷ್ಟು ಜನಸಂಖ್ಯೆ ಇದೆ, ಇಲ್ಲಿ ಅಷ್ಟು ವೆಹಿಕಲ್ಸ್ ಇದ್ದಾವೆ. ಎಲ್ಲರಿಗೂ ನೀವು ಬರೀ ಮೆಟ್ರೋದಲ್ಲಿ ಓಡಾಡಿ, ಬಸ್ಸಲ್ಲಿ ಓಡಾಡಿ ಅಂತ ಹೇಳ್ಬಿಟ್ರೆ ಓಡಾಡ್ಬಿಡ್ತಾರಾ? ಸೊ ಅವ್ರಿಗೇನು ಕೂಡ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅಂತ ಹೇಳಿದ್ರೆ, ಈಗ ಎಲ್ಲ 40 ವರ್ಷದಿಂದ ನೀವು ಇಲ್ಲಿಗಲ್ ಲೇಔಟ್ಗಳಾಗಕ್ಕೆ ಬಿಟ್ಬಿಟ್ಟು ಅಲ್ಲಿ ರೋಡ್ಗಳು ಸರಿಯಾಗಿ ಮಾಡೋದಕ್ಕೆ ಜಾಗನೇ ಬಿಟ್ಟಿಲ್ಲ. ಈಗ ಹೋಗ್ಬಿಟ್ಟು ಅಲ್ಲಿ ಹೆಂಗೆ ರೋಡ್ ಮಾಡ್ತೀರಾ? ಸೊ ಅನಿವಾರ್ಯವಾಗಿ ಕೆಲವು ಎಲಿವೇಟೆಡ್ ರೋಡ್ಸು, ಕೆಲವು ಟನಲ್ಸು, ಅದರ ಜೊತೆಗೆ ಕೆಲವು ವೈಟ್ ಟಾಪಿಂಗು, ಈ ಥರ ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಮಾಡಲೇಬೇಕಾಗುತ್ತೆ. ಇವೆಲ್ಲ ಇನ್ ಅಡಿಷನ್ ಟು ಮೆಟ್ರೋ, ಇನ್ ಅಡಿಷನ್ ಟು ಸಬರ್ಬನ್ ರೈಲ್, ಇನ್ ಅಡಿಷನ್ ಟು ಬಸ್ಸಸ್, ಅವೆಲ್ಲ ಮಾಡಿ ಅದರ ಜೊತೆಗೆ ಮಾಡಿದರೆ ಮಾತ್ರ ಕಾಂಪ್ರಹೆನ್ಸಿವ್ ಆಗಿ ಏನಾದರೂ ಸುಧಾರಣೆ ತರೋಕ್ಕಾಗುತ್ತೆ. ಅವನ್ನೆಲ್ಲ ಬಿಟ್ಬಿಟ್ಟು ಬರೀ ಟನಲ್ ಮಾಡ್ತಾವ್ರೆ ಅಂತ ಯಾರಾದರೂ ಯೋಚನೆ ಮಾಡಿದರೆ ಅದು ನಿಜವಾಗಿ ಅವರ ಅಂಡರ್ಸ್ಟ್ಯಾಂಡಿಂಗ್ನ ಕೊರತೆ, ಅರ್ಥ ಮಾಡ್ಕೊಳ್ಳೋದ್ರ ಕೊರತೆ ಬಿಟ್ಟರೆ ಸರ್ಕಾರ ಬರೀ ಟನಲ್ ಒಂದರಿಂದ ಎಲ್ಲ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ತಿಳ್ಕೊಂಡಿದೆ ಸರ್ಕಾರ ಅಂತ ಅವರೇನಾದರೂ ತಿಳ್ಕೊಂಡಿದ್ರೆ ಅದು ಸರ್ಕಾರದ ಮೂರ್ಖತನ ಅಲ್ಲ, ಅದಕ್ಕೆ ಅವರು ಜವಾಬ್ದಾರಿ. ತಪ್ಪು ಜನರ ಸಮಸ್ಯೆ ಸರ್, ಇನ್ನೊಂದಷ್ಟು ಜನರ ಸಮಸ್ಯೆ ಅಂದರೆ ಅದರಲ್ಲಿ ಪೊಲಿಟಿಕ್ಸ್ ಬೇರೆ ಮಿಕ್ಸ್ ಆಯ್ತು ಸರ್. ಬಿ ಖಾತಾ ಟು ಎ ಖಾತಾ, ನೀವು ಅದಕ್ಕೆ ತಗಲಿಸಿದಂಥ ಒಂದು ಶುಲ್ಕ ಸರ್, ಅದನ್ನು ನಿಮ್ಮ ರಾಜಕೀಯ ವಿರೋಧಿಗಳು ಹೇಳಿದ್ರು, ಏನು ಮಾಡ್ಸಕ್ಕೆ ಹೋಗ್ಬೇಡಿ, ನಾವು ಬಂದು ಫ್ರೀಯಾಗಿ ಮಾಡ್ತೀವಿ. ಅಂದರೆ ಇದು ಅಕ್ರಮ ಟು ಸಕ್ರಮ. ಇಟ್ ಈಸ್ ಲೈಕ್ ಲೀಗಲೈಸಿಂಗ್ ದಿ ಇಲ್ಲೀಗಲ್. ದೇರ್ ಇಸ್ ಅ ರೀಸನ್ ಯಾಕೆ ಅವರು ಬಿ ಖಾತಾನಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಬಟ್ ನೀವು ಹೇಳ್ದಂಗೆ ಬರೀ ಥಿಯರಿ ನಡೆಯೋದಿಲ್ಲ, ಪ್ರಾಕ್ಟಿಕಲ್ ಸೊಲ್ಯೂಷನ್ ಆಗಬೇಕು. ಬಟ್ ಪ್ರಾಕ್ಟಿಕಲ್ ಸೊಲ್ಯೂಷನ್ಗೆ ಒಂದು ಬಿಲ್ ಇದೆಯಾ ಅಂತ ಸರ್? ಈಗ ಯಾಕೆ ಇವೆಲ್ಲ ಬಿ ಖಾತಾ ಸೈಟ್ಗಳು ಬಂದು? ಪೇಪರ್ ವರ್ಕು ಇಲ್ಲ, ನಥಿಂಗ್, ಏರ್ ಆಲ್ ಇಲ್ಲೀಗಲ್ ಲೇಔಟ್ಸ್. ಇಲ್ಲೀಗಲ್ ಲೇಔಟ್ಸ್. ಹಿಂದೆ BJP ಸರ್ಕಾರ ಇದ್ದಾಗ ಕಣ್ಣು ಮುಚ್ಕೊಂಡು
ಆ ಎಲ್ಲ ಇಲ್ಲೀಗಲ್ ಲೇಔಟ್ಗಳು ಯಾರು ಡೆವಲಪರ್ಸ್ ಇದ್ರು ಅವ್ರ ಹತ್ರ ಡೀಲ್ ಮಾಡಿಕೊಂಡು ಸೈಟ್ಗಳ ಮೇಲೆ ದುಡ್ಡು ತಗೊಂಡು ಇಲ್ಲೀಗಲ್ ಲೇಔಟ್ಗಳು ಆಗೋದಕ್ಕೆ ಬಿಟ್ಬಿಟ್ಟು ಅವ್ರಿಗೆ ಪ್ಲ್ಯಾನ್ ಅಪ್ರೂವಲ್ಲೂ ಸಿಗೋದಿಲ್ಲ, ಅವರಿಗೆ ಬ್ಯಾಂಕ್ ಲೋನು ಸಿಗೋದಿಲ್ಲ. ಈ ಥರ ಒಂದು ಕಷ್ಟಕರವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಯಾವನೋ ಡೆವಲಪರು, ಇಲ್ಲಿಗಲ್ ಡೆವಲಪರು ಸುಮ್ಮನೆ ಕಲ್ಲುಗಳಿಟ್ಟ ಸೈಟ್ ತೋರಿಸ್ದ, ಮಾರ್ದ, ಹೋದ. ಅಲ್ಲಿ ರೋಡ್ ಇಲ್ಲ, ಸ್ಯಾನಿಟ್ರಿ ಇಲ್ಲ, ಕುಡಿಯೋ ನೀರಿಲ್ಲ, ಎಲೆಕ್ಟ್ರಿಕಲ್ ಲೈಟ್ ಇಲ್ಲ, ರೈನ್ ವಾಟರ್ ಡ್ರೈನೇಜ್ ಇಲ್ಲ, ಎಲ್ಲ ಏನೂ ಇಲ್ದಾಗ ಬರೀ 4 ಕಲ್ಲು ಹಾಕ್ಬಿಟ್ಟು ಕೊಟ್ಬಿಟ್ಟು ಹೋದ. ಈಗ ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಆಗ್ಬಿಡುತ್ತಾ? ಅವ್ರಿಗೆ ಈಗ ತ್ರಿಶಂಕು ಪರಿಸ್ಥಿತಿಯಿಂದ ವಿಮುಕ್ತಿ ಕೊಡ್ತಾ ಇದ್ದೇವೆ, ಅವ್ರಿಗೆ ಖಾತಾ ಮಾಡಿಕೊಡ್ತಾ ಇದ್ದೇವೆ. ಖಾತಾ ಮಾಡಿಕೊಟ್ರೆ ಪ್ಲ್ಯಾನ್ ಅಪ್ರೂವಲ್ ಸಿಗುತ್ತೆ, ಬ್ಯಾಂಕ್ ಲೋನ್ ಸಿಗುತ್ತೆ, ನಿಮಗೆ ಅದು ನಾಳೆ ಮಾರಾಟ ಮಾಡೋದಕ್ಕೆ ನಿಮಗೆ ರೈಟ್ ಸಿಗುತ್ತೆ. Probably So higher ಇವೆಲ್ಲ rate ಕೂಡ ಹಿಂದೆ ಸಿಗುತ್ತೆ, sir. 30 ವರ್ಷ ಆಗಿರುವಂಥ ಅನಾಹುತಕ್ಕೆ ನಾವು ಪರಿಹಾರ ಕೊಡ್ತಾ ಇದ್ದೇವೆ. ರಿಪೀಟ್ ಮಾಡ್ತೇನೆ, 30 ವರ್ಷದಿಂದ ಎಲ್ಲರೂ ಸೇರಿ ಕ್ರಿಯೇಟ್ ಮಾಡಿರೋ, ಅದರಲ್ಲಿ ನಾವು ಇದ್ವಿ 30 ವರ್ಷ, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ 30 ವರ್ಷದಿಂದ ಆಗಿದ್ದಂಥ ಅನಾಹುತ, ಅವರು ತ್ರಿಶಂಕು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡು ನರಳಾಡ್ತಾ ಇದ್ದವರಿಗೆ ಇವತ್ತು ಖಾತಾ ಮಾಡಿಸ್ಕೊಂಡು ಪಕ್ಕ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದಕ್ಕೊಂದು 2% ಶುಲ್ಕ ಹಾಕ್ಬಿಟ್ರೆ ಬೆಂಗಳೂರು ಡೆವಲಪ್ಮೆಂಟ್ ಏನು ಮತ್ತೆ ಎಲ್ಲಿಂದ ಮಾಡ್ತೀರಾ? ಡೆವಲಪ್ಮೆಂಟ್ ಆಗಬೇಕು. ಇಲ್ಲಿಗಲ್ ಲೇಔಟ್ ಮಾಡಿದವನು ಯಾವನು? ಅದಕ್ಕೆ ಈಗ ಆ ಲೇಔಟ್ಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಫೆಸಿಲಿಟೀಸ್ ಕೊಡಬೇಕು. ಎಲ್ಲಿಂದ ತರ್ತೀರಾ? ರಿಸೋರ್ಸ್ ಮೊಬಿಲೈಸೇಷನ್ ಆಗಲಿಲ್ಲ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಹೆಂಗೆ ಮಾಡ್ತೀರಾ? ಹಾಗೆ ನಾವು ಮ್ಯಾಜಿಕ್ ಮಾಡೋಕ್ಕಾಗುತ್ತಾ? ಅವೆಲ್ಲ ಬರೀ ಭಾಷಣದಲ್ಲಿ. ಅವರಿದ್ದಾಗ ಹಂಗಾದ್ರೆ ಇದನ್ನು ಸಾಲ್ವ್ ಮಾಡ್ಬೋದಾಗಿತ್ತಲ್ಲ. 4 ವರ್ಷ ಹಿಂದೆ ಇದ್ರು ಜಸ್ಟ್ ನಮ್ಮ ವಿರೋಧ ಪಕ್ಷದವರು, ಆವಾಗ ಫ್ರೀಯಾಗಿ ಅಲ್ಲ, ಅವರು ಫ್ರೀಯಾಗಿ ಯಾಕೆ ಖಾತಾ ಮಾಡಿಕೊಡ್ಲಿಲ್ಲ? ಯಾಕೆ ಮಾಡಿಕೊಡ್ಲಿಲ್ಲ ಹೇಳಿ? ಸುಮ್ಮನೆ ನಿಮ್ದು ಅವ್ರದ್ದು ಕೊಡುಗೆ ಏನು ಬೆಂಗಳೂರಿಗೆ? ನಾವು ಏನು ಮಾಡೋಕ್ಕೆ ಹೋದ್ರು ಎಲ್ಲದಕ್ಕೂ ಒಂದು ಕಲ್ಲು ಹಾಕೋದು. ಅವರು 4 ವರ್ಷ ಇದ್ದಾಗ ಸಾಲ್ವ್ ಮಾಡಿಬಿಟ್ಟಿದ್ದರೆ ಟ್ರಾಫಿಕ್ ಪ್ರಾಬ್ಲಮ್ ಆಗಲಿ, ಖಾತಾ ಪ್ರಾಬ್ಲಮ್ ಆಗಲಿ, ನಮಗೇನು ಇರ್ತಾ ಇರಲಿಲ್ಲ. ನಾವು ಸ್ವಲ್ಪ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಹಿಂಗೆ ಕಾಲು ಅಲ್ಲಾಡಿಸ್ಕೊಂಡು ನಾವು ಕೂತಿರ್ತಾ ಇದ್ವಿ. ನಮ್ಗೆ ಯಾಕೆ ಬೇಕು ಇದೆಲ್ಲ ರಿಸ್ಕು? ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟಿದ್ದಿದ್ರೆ ಕರೆಕ್ಟ್, ನಾವು ಆರಾಮಾಗಿರ್ಬೋದಾಗಿತ್ತಲ್ಲ. ಫೇರ್ ಪಾಯಿಂಟ್ ಸರ್, ಫೇರ್ ಪಾಯಿಂಟ್ ಸರ್. ಇನ್ನೊಂದು ಜನದ ವಿಷಯ ಸರ್, 60-40 ಸೈಟ್ಗಳ ಬಗ್ಗೆ ನೀವು ಒಂದಷ್ಟು ಅನೌನ್ಸ್ಮೆಂಟ್ಗಳನ್ನ ಮಾಡಿದ್ರಿ ರೀಸೆಂಟ್ಲಿ, ಒಂದಷ್ಟು ವಿನಾಯಿತಿಗಳನ್ನ ಕೊಟ್ರಿ. OC ಸಿಗದೇನೆ ಪರ್ಮನೆಂಟ್ ಆ್ಯಂಡ್ ಒಫಿಷಿಯಲ್ ಪವರ್ ಕನೆಕ್ಷನ್ ಸಿಗೋದಿಲ್ಲ. ಆದರೆ ಕನ್ಸ್ಟ್ರಕ್ಷನ್ ವೇಳೆಯಲ್ಲಿ ತೊಗೊಂಡಿರುವಂಥ ಟೆಂಪ್ರರಿ ಕನೆಕ್ಷನನ್ನೇ ಜನ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಒಂದು ಹೈಟ್ ಕ್ರೈಟೀರಿಯಾ ಇತ್ತು ಸರ್. ಈಗ ನಾವು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೈ ರೈಸ್ ಅಂತ ಫೈರ್ ಡಿಪಾರ್ಟ್ಮೆಂಟಿಂದ ಕ್ವಾಲಿಫೈ ಆಗೋದು ಅಟ್ ದ ಹೈಟ್ ಆಫ್ 21 ಮೀಟರ್ಸ್ ಸರ್. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಇರಬಹುದು. ಅಟ್ ದ ಸೇಮ್ ಟೈಮ್ ಇಲ್ಲಿ ನೀವು 60-40 ಸೈಟ್ನಲ್ಲಿ ಯು ಬ್ರಾಟ್ ಇಟ್ ಡೌನ್ ಟು 15 ಮೀಟರ್ಸ್. ಈ ಕನ್ಫ್ಯೂಷನ್ ಇಂದ ಕೆಲವರಿಗೆ ಇವತ್ತಿಗೂ ದೇ ಆರ್ ನಾಟ್, ಅವರು ನೀವು ಕೊಟ್ಟಂತ ಒಂದು ಲಾಭದ ಅನುಭವ ಅವ್ರಿಗೆ ಸಿಗ್ತಾ ಇಲ್ಲ ಸರ್. ಎಲ್ಲ ಇಲ್ಲಿಗಲ್ ಮಾಡೋದೇ ಜೀವನ ಶೈಲಿ ಆಗ್ಬಿಟ್ರೆ ಎಲ್ಲ ಇಲ್ಲಿಗ್ಯಾಲಿಟಿಗೂ ಎಲ್ಲಿಂದ ನಾವು ಪರಿಹಾರ ಕೊಡೋಣ? ಈಗ ಒಂದ್ ನಿಮಿಷ ಅಂಡರ್ಸ್ಟ್ಯಾಂಡ್. ಲೆಟ್ ಮಿ ಜಸ್ಟ್ ಆಸ್ಕ್ ಯು ದಿಸ್ ಸರ್, ಜನರ ಮನಸ್ಥಿತಿನೇ ಹಂಗಿದೆಯಾ ಅಥವಾ ವ್ಯವಸ್ಥೆ ಆ ಮನಸ್ಥಿತಿನ ಹಂಗೆ ಪರಿವರ್ತಿಸ್ಬಿಟ್ಟಿದ್ಯಾ? ಅಂದ್ರೆ ಜನಕ್ಕೆ ಅವು